ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆರೋಗ್ಯಕರ ದೃಷ್ಟಿ, ಚಯಾಪಚಯ ಮತ್ತು ಜೀವಕೋಶದ ಬೆಳವಣಿಗೆಗೆ ಯಾವುದು ಅತ್ಯವಶ್ಯಕವಾಗಿದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಒಮೆಗಾ, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ. ನಿಮ್ಮ ದೇಹದ ಅನೇಕ ವ್ಯವಸ್ಥೆಗಳಲ್ಲಿ ವಿಟಮಿನ್ ಎ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಟಮಿನ್ ಎ ಆರೋಗ್ಯಕರ ದೃಷ್ಟಿ, ಚಯಾಪಚಯ ಮತ್ತು ಜೀವಕೋಶದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿದೆ. ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡುವಲ್ಲಿ ಇದು ಪ್ರಮುಖ ಅಂಶವಾಗಿದೆ. ನಿಮ್ಮ ದೇಹವು ವಿಟಮಿನ್ ಎ ಅನ್ನು ಸ್ವತಃ ಉತ್ಪಾದಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ತಿನ್ನುವ ಆಹಾರದ ಮೂಲಕ ಅದನ್ನು ಪಡೆಯಬೇಕು. ನಿಮ್ಮ ರೆಟಿನಾಗಳು ಸರಿಯಾಗಿ ಕೆಲಸ ಮಾಡಲು ನಿಮ್ಮ ಕಣ್ಣುಗಳು ನಿರ್ದಿಷ್ಟ ವರ್ಣದ್ರವ್ಯಗಳನ್ನು ಮಾಡಬೇಕಾಗುತ್ತದೆ. ವಿಟಮಿನ್ ಎ ಕೊರತೆಯು ಈ ವರ್ಣದ್ರವ್ಯಗಳನ್ನು ಮಾಡುವ ನಿಮ್ಮ ಕಣ್ಣುಗಳ ಸಾಮರ್ಥ್ಯವನ್ನು ತಡೆಯುತ್ತದೆ. ಇದು ರಾತ್ರಿ ಕುರುಡುತನಕ್ಕೆ ಕಾರಣವಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ರಾತ್ರಿಯಲ್ಲಿ ನೋಡಲು ನಿಮಗೆ ವಿಟಮಿನ್ ಎ ಅಗತ್ಯವಾಗಿರುವ ವಿಟಮಿನ್ ಆಗಿದೆ. ಎರಡನೇ ಪ್ರಶ್ನೆ, ಯಾವ ರೀತಿಯ ಜನರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಎತ್ತರದ ಜನರು, ಬಿ ಗಿಡ್ಡಕ್ಕಿರುವವರು, ಸಿ ಅತಿಯಾದ ಬೊಜ್ಜು, ಡಿ ತೆಳ್ಳಗಿರುವವರು. ಸರಿಯಾದ ಉತ್ತರ ಆಪ್ಷನ್ ಎ ಎತ್ತರದ ಜನರು. ಅಧ್ಯಯನಗಳ ಪ್ರಕಾರ ಕಡಿಮೆ ಎತ್ತರದವರಿಗೆ ಹೋಲಿಸಿದರೆ ಎತ್ತರಕ್ಕಿರುವವರು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದುತ್ತಾರೆ. ಎತ್ತರದ ಜನರಲ್ಲಿ ಕ್ಯಾನ್ಸರ್ನ ಹೆಚ್ಚಿನ ಅಪಾಯವನ್ನು ಹೊಂದಿರಬಹುದಾದ ಒಂದು ಸಂಭವನೀಯ ಕಾರಣವೆಂದರೆ ಅವರು ಬೆಳವಣಿಗೆಯ ಹಾರ್ಮೋನ್ಗಳು ಮತ್ತು IGF-1 ನಂತಹ ಕೆಲವು ಹಾರ್ಮೋನ್ಗಳನ್ನು ಹೊಂದಿರುವುದು. ಈ ಹಾರ್ಮೋನ್ಗಳು ಜೀವಕೋಶಗಳು ಬೆಳೆಯಲು ಮತ್ತು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತವೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚಾದಾಗ ಇದು ಕೋಶಗಳನ್ನು ಮೀರಿ ಬೆಳೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಇದರಿಂದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಹಾಲು ಅಥವಾ ಅರಿಶಿಣದ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆರೋಗ್ಯ ವೃದ್ಧಿ, ಬಿ ಶೀತ ಶಮನ, ಸಿ ಶ್ವಾಸಕೋಶ ಶುದ್ಧಿ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣ. ಕೆಲವರಿಗೆ ಹಾಲು ಅಲರ್ಜಿ ಎನಿಸುತ್ತದೆ. ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದು ಅಥವಾ ಹಾಲಿಗೆ ಅರಿಶಿಣ ಹಾಕಿ ಕುಡಿಯುವುದು ಸಾಮಾನ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಯನ್ನು ಉಂಟುಮಾಡುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಮ್ಲವನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತದೆ. ಇದರಿಂದ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆ ಇರುವವರಿಗೆ ಇದರ ಪ್ರಭಾವ ಹೆಚ್ಚಾಗಿಯೇ ಇರುತ್ತದೆ. ಹೀಗಾಗಿ ಬೆಳಗ್ಗೆ ಸಮಯದಲ್ಲಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯದೇ ಇರುವುದು ಒಳ್ಳೆಯದು. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ತಪ್ಪದೇ ಯಾವುದನ್ನು ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು? ಆಪ್ಷನ್ಸ್: ಎ ಬೀಟ್ರೂಟ್, ಬಿ ಎಳ್ಳು, ಸಿ ವಾಲ್ನಟ್ಸ್, ಡಿ ಚಿಯಾ ಬೀಜಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಎಳ್ಳು. ಚಳಿಗಾಲದಲ್ಲಿ ಮಹಿಳೆಯು ಹೆಚ್ಚಿನ ಪೋಷಕಾಂಶಗಳನ್ನು ಪಡೆಯಲು ರಕ್ತಹೀನತೆ, ಸೊಂಟ ನೋವಿನಿಂದ ಪಾರಾಗಲು ಪ್ರತಿದಿನ 1-2 ಚಮಚ ಎಳ್ಳನ್ನು ಸೇವಿಸುವುದು ಉತ್ತಮ. ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಅನೇಕ ಮಹಿಳೆಯರು ರಕ್ತಹೀನತೆಗೆ ಬಲಿಯಾಗುತ್ತಾರೆ. ರಕ್ತಹೀನತೆಯನ್ನು ತಪ್ಪಿಸಲು ನಿಮ್ಮ ಆಹಾರದಲ್ಲಿ ಎಳ್ಳನ್ನು ಸೇರಿಸುವುದು ಮುಖ್ಯ. ಎಳ್ಳಿನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ದೇಹಕ್ಕೆ ಅಗತ್ಯವಾದ ಪೋಷಣೆಯನ್ನು ಒದಗಿಸುತ್ತವೆ. ಇದರಿಂದ ರಕ್ತಹೀನತೆಯ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಅತಿ ಉದ್ದದ ರೈಲು ಪ್ರಯಾಣ ಯಾವ ದೇಶದಿಂದ ಶುರುವಾಗುತ್ತದೆ? ಆಪ್ಷನ್ಸ್: ಎ ಸಿಂಗಪುರ್, ಬಿ ಪೋರ್ಚುಗಲ್, ಸಿ ಚೀನಾ, ಡಿ ಪ್ಯಾರಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗಲ್. 18,755 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ವಿಶ್ವದ ಅತಿ ಉದ್ದದ ರೈಲು ಪ್ರಯಾಣವು ಪೂರ್ಣಗೊಳ್ಳಲು 21 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಪೋರ್ಚುಗಲ್ನ ಆಲ್ಗಾರ್ವೆ ಪ್ರದೇಶದಿಂದ ಹೊರಡುವ ಈ ರೈಲು ಸ್ಪೇನ್, ಫ್ರಾನ್ಸ್, ರಷ್ಯಾ, ಚೀನಾ, ವಿಯೆಟ್ನಾಂ, ಥೈಲ್ಯಾಂಡ್ ಸೇರಿದಂತೆ 13 ದೇಶಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಸಿಂಗಪುರ್ ತಲುಪುತ್ತದೆ. ದಾರಿಯಲ್ಲಿ ಇದು 11 ಸ್ಥಳಗಳಲ್ಲಿ ನಿಲ್ಲುತ್ತದೆ. ಯಾವುದೇ ಹವಾಮಾನ ಅಡೆತಡೆಗಳು ಇದ್ದಲ್ಲಿ ಪ್ರಯಾಣದ ಸಮಯವನ್ನು ವಿಸ್ತರಿಸುತ್ತದೆ. ಆರನೇ ಪ್ರಶ್ನೆ, ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಿರುವ ವಿಶ್ವದ ಮೊದಲ ನಗರ ಯಾವುದು? ಆಪ್ಷನ್ಸ್: ಎ ಜೈಪುರ್, ಬಿ ನ್ಯೂಯಾರ್ಕ್, ಸಿ ಪಾಲಿಟಾನಾ, ಡಿ ಟೋಕಿಯೋ. ಸರಿಯಾದ ಉತ್ತರ ಆಪ್ಷನ್ ಸಿ
ಪಾಲಿಟಾನಾ. ಗುಜರಾತ್ನ ಭಾವನಗರ ಜಿಲ್ಲೆಯ ಪಾಲಿಟಾನಾ ನಗರವು ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿದೆ. ಜೈನ ಸಮುದಾಯದ ಭಾವನೆಗಳನ್ನು ಗೌರವಿಸಿ ಸರ್ಕಾರವು ಈ ನಿಷೇಧವನ್ನು ಜಾರಿಗೆ ತಂದಿತು. ಹೀಗಾಗಿ ಈ ನಗರದಲ್ಲಿ ಮಾಂಸ, ಮೊಟ್ಟೆಗಳ ಮಾರಾಟ ಮತ್ತು ಪ್ರಾಣಿಗಳ ಹತ್ಯೆಯ ಮೇಲೆ ನಿಷೇಧವನ್ನು ವಿಧಿಸಲಾಯಿತು ಮತ್ತು ಉಲ್ಲಂಘನೆಗಾಗಿ ಶಿಕ್ಷೆಯ ನಿಬಂಧನೆಯನ್ನು ಸಹ ಮಾಡಲಾಗಿದೆ. 7ನೇ ಪ್ರಶ್ನೆ. ಚರ್ಮದ ಮೇಲೆ ಇಸುಬು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಆನುವಂಶಿಕ, ಬಿ ಪ್ರತಿಕ್ರಿಯೆ, ಸಿ ಅಲರ್ಜಿ, ಡಿ ಸೂರ್ಯನ ಬಿಸಿಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಮ್ಮ ದೇಹದ ರೋಗನಿರೋಧಕ ವ್ಯವಸ್ಥೆಯು ಕೆಲವೊಮ್ಮೆ ಅತಿಯಾಗಿ ಪ್ರತಿಕ್ರಿಯಿಸಿ ಚರ್ಮದ ಮೇಲೆ ಇಸುಬು ಮೂಡಲು ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಯಾವ ಕುಟುಂಬದಲ್ಲಿ ಅಸ್ತಮಾ ಅಥವಾ ಚರ್ಮದ ಅಲರ್ಜಿಗೆ ಸಂಬಂಧಪಟ್ಟ ಹಿನ್ನೆಲೆ ಇತಿಹಾಸ ಇರುವುದೋ ಅವರಿಗೆ ಈ ಸಮಸ್ಯೆ ಇದ್ದೇ ಇರುತ್ತದೆ. 8ನೇ ಪ್ರಶ್ನೆ. HIV ಎಂಬುದು ಯಾವುದರಿಂದ ಮಾತ್ರ ಇತರರಲ್ಲಿ ಹರಡುವ ಕಾಯಿಲೆಯಾಗಿದೆ? ಆಪ್ಷನ್ಸ್ ಎ ಲೈಂಗಿಕತೆ, ಬಿ ಇಂಜೆಕ್ಷನ್, ಸಿ ಹಾಲುಣಿಸುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. HIV ಅಥವಾ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಎಂಬ ಪದವನ್ನು ಕೇಳಿದಾಗ ನಮ್ಮಲ್ಲಿ ಹೆಚ್ಚಿನವರು ಭಯಭೀತರಾಗುತ್ತಾರೆ. HIV ಗಂಭೀರ ಕಾಯಿಲೆ ಮಾತ್ರವಲ್ಲದೆ ಮಾರಣಾಂತಿಕ ಕಾಯಿಲೆಯೂ ಆಗಿದೆ. ಅಲ್ಲದೆ HIV ಸೋಂಕಿನ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆಯಿಂದಾಗಿ ಅನೇಕ ಜನರು ಸೋಂಕಿತ ವ್ಯಕ್ತಿಯೊಂದಿಗೆ ಬದುಕಲು ಹೆದರುತ್ತಾರೆ. ಆದರೆ ಲೈಂಗಿಕತೆ ಅಥವಾ ಇಂಜೆಕ್ಷನ್ ಡ್ರಗ್ ಬಳಕೆಯಂತಹ ನಿರ್ದಿಷ್ಟ ಚಟುವಟಿಕೆಗಳ ಮೂಲಕ ಮಾತ್ರ ಜನರು HIVಯನ್ನು ಪಡೆಯಬಹುದು ಅಥವಾ ರವಾನಿಸಬಹುದಾಗಿದೆ. ಮತ್ತು ಗರ್ಭಾವಸ್ಥೆಯಲ್ಲಿ, ಹೆರಿಗೆಯ ಸಮಯದಲ್ಲಿ ಅಥವಾ ಹಾಲುಣಿಸುವ ಸಮಯದಲ್ಲಿ HIV ಹೊಂದಿರುವ ತಾಯಿಯಿಂದ ಮಗುವಿಗೆ HIV ಹರಡಬಹುದು. 9ನೇ ಪ್ರಶ್ನೆ. ಏಡಿಯನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್ ಎ ಅಸ್ತಮಾ, ಬಿ ಹೃದಯಾಘಾತ, ಸಿ ಥೈರಾಯ್ಡ್, ಡಿ ಕಣ್ಣಿನ ಸಮಸ್ಯೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಏಡಿಯಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಫ್ಯಾಟ್, ಪೋಷಕಾಂಶಗಳು, ವಿಟಮಿನ್ ಎ, ಸಿ ಮತ್ತು ಬಿ ಹೊಂದಿದೆ. ಸರಿಸುಮಾರು ಮನುಷ್ಯನ ದೇಹಕ್ಕೆ ಬೇಕಾಗುವ ಎಲ್ಲ ಅಂಶಗಳು ಏಡಿಯಲ್ಲಿ ಕಂಡುಬರುತ್ತದೆ. ವಿಟಮಿನ್ ಎ ಅಧಿಕವಾಗಿದ್ದು ಕಣ್ಣಿನ ದೃಷ್ಟಿ ಹೆಚ್ಚಿಸುತ್ತದೆ ಹಾಗೂ ಕಣ್ಣಿನ ಪೊರೆಯಾಗುವುದನ್ನು ತಪ್ಪಿಸುತ್ತದೆ. ಜೀವಕೋಶಗಳಿಗೆ ಹಾನಿಯಾಗುವುದನ್ನು ತಡೆಯುತ್ತದೆ. ಏಡಿಯಲ್ಲಿ ಸೆಲೇನಿಯಂ ಖನಿಜಗಳು ಹೆಚ್ಚಿರುವುದರಿಂದ ಥೈರಾಯ್ಡ್ ಅಂಗಗಳನ್ನು ರಕ್ಷಿಸುವುದಲ್ಲದೆ ಜೀವಕೋಶಗಳನ್ನು ಕಾಪಾಡುತ್ತದೆ. ಹೃದಯ ಕಾಯಿಲೆಯನ್ನು ದೂರವಿಡುತ್ತದೆ. ಕೆಟ್ಟ ಕೊಬ್ಬು ಹೃದಯಾಘಾತ ಸಂಭವಿಸದಂತೆ ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಾಗಿ ಜ್ವರ ಮತ್ತು ಅನಾರೋಗ್ಯ ಕಾಡುತ್ತಿರುವವರು ಏಡಿಯನ್ನು ಸೇವಿಸಬೇಕು. ವಿಟಮಿನ್ B2 ಚರ್ಮಕ್ಕೆ ಕಾಂತಿ ಹೆಚ್ಚಿಸಿ ಮೊಡವೆಗೆ ಪರಿಹಾರವಾಗುತ್ತದೆ. ಕ್ಯಾನ್ಸರ್ ಹರಡದಂತೆ ಹಾಗೂ ಹೆಚ್ಚಾಗದಂತೆ ತಡೆಯುತ್ತದೆ. ಹಾಗೂ ವಾರದಲ್ಲಿ 1-2 ಬಾರಿ ಏಡಿಯನ್ನು ತಿನ್ನುವುದರಿಂದ ಅಸ್ತಮಾದಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ. ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ದಾದಾ ಸಾಹೇಬ್ ಫಾಲ್ಕೆ, ಸಿ ರಾಜಾ ಹರಿಶ್ಚಂದ್ರ, ಡಿ ಪುಟ್ಟಣ್ಣ ಕಣಗಲ್. ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಭಾರತದಲ್ಲಿ ಪೂರ್ಣ ಉದ್ದದ ಚಲನಚಿತ್ರವನ್ನು ಮಾಡಿದ ಮೊದಲ ವ್ಯಕ್ತಿಯಾಗಿದ್ದರು ಮತ್ತು ಅವರ ಕೆಲಸವು ಭಾರತೀಯ ಚಲನಚಿತ್ರೋದ್ಯಮಕ್ಕೆ ಅಡಿಪಾಯವನ್ನು ಹಾಕಿತು. ಅವರ ಕಥೆಯು ಸ್ಫೂರ್ತಿದಾಯಕವಾಗಿದೆ ಮತ್ತು ಉತ್ಸಾಹ ಮತ್ತು ಸಮರ್ಪಣೆಯು ಶಾಶ್ವತವಾಗಿ ಉಳಿಯುವಂತಹದ್ದನ್ನು ಹೇಗೆ ರಚಿಸಬಹುದು ಎಂಬುದನ್ನು ತೋರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.